ಅರಸೀಕೆರೆಯಲ್ಲಿ ಆಡಿಯೋ ಬಾಂಬ್ ಬ್ಲಾಸ್ಟ್ ಆಗಿದೆ. ಎಲೆಕ್ಷನ್ ಹೊತ್ತಲ್ಲಿ ಇದೀಗ ಗ್ರಾಮ ಪಂಚಾಯಿತಿ ಸದಸ್ಯ ಪತಿಗೆ ಧಮಕಿ ಹಾಕಿದ್ರ ಶಾಸಕ ಶಿವಲಿಂಗೇಗೌಡ. ಪ್ರಶ್ನೆ ಇದೆ, 50,000 ವಾಪಸ್ ಕೊಡುವ ವಿಚಾರಕ್ಕೆ ಶಾಸಕ ಶಿವಲಿಂಗೇಗೌಡ ಧಮಕಿ ಹಾಕಿದ್ರ? ವಾಸು ಏನಣ್ಣ ನೀನು ಆ ಕಡಿಕೆ ಪೂರ್ ನಿಂತಿದ್ಯಾ? ಹೋಗು ನೀನ್ ಆ ಕಡಿಕೆ. ನನ್ನ ಹತ್ರ ಅವತ್ತು 50,000 ಈಸ್ಕೊಂಡದಲ್ಲ ದುಡ್ಡು ತಂದ್ಕೊಡು. ನಾನೇ ಯಾಕೆ ಬಂದ್ ನಿಮ್ಮ ದುಡ್ಡು ಕೇಳಕ್ಕೆ ಬಂದೇಣ? ನಾನು ನೀನ್ ಬಂದಿರಲ್ಲ, ನಾನೇ ನನಗೆ ಸಹಾಯ ಮಾಡಪ್ಪ ಅಂತ ಕೊಟ್ಟದ್ದೆ. ನೀನ್ ಆ ಕಡೆಗೆ ಹೋದ್ಮೇಲೆ ನಮ್ ದುಡ್ಡು ಕೊಟ್ಟು ನಮ್ಗ ಲೆಕ್ಕಕ್ಕೆ ಇಟ್ಕೊಂಡ್ ನಾವೇ ಹಾಕಿರ್ಬೇಕಣ್ಣ. ಆಯ್ತು, ನಿನ್ ಲೆಕ್ಕಕ್ಕೂ ಇಟ್ಕೊಂಡಿಲ್ಲ, ನಿನ್ನ ಇದಕ್ಕೂ ಇಟ್ಕೊಂಡಿಲ್ಲ. ನಾವು ಪ್ರಶ್ನೆ ಬೇಡವಲ್ಲಪ್ಪ. ಇನ್ನು ನಾನೇನಾರ ನಿಂದೇನು ನಿನ್ನ ಇದಕ್ಕೆ ನೀನ್ ಯಾಕೆ ಹೋಯ್ದಿ ಅಂತ ಕೇಳಿದ್ದೀನಿ ನಾನು. ನಿಮ್ ದುಡ್ಡು ಕೊಡಿ ಅಂತ ಬಂದ್ ಕೇಳಕ್ ಬಂದೇಣ. ನಾನು ನೀನ್ ಕೇಳಕ್ ಬಂದಿರ್ಲಿಲ್ಲ, ನಾನು ಕೇಳಿದ್ದಿ ಅಂತಲೂ ಇಲ್ಲ. ನನ್ನ ಹತ್ರ ನೀನ್ ಏನ್ ಹೇಳಿದ್ದೆ, ನೀನ್ ನನಗ್ ಸಹಾಯ ಮಾಡ್ಬೇಕಪ್ಪ ಮುಂದೆ ಸಾರಿ ಎಲೆಕ್ಷನ್ಗೆ ಅಂತ ನಾನು ನಿನಗ್ ಕೊಟ್ಟಿದ್ದೆ. ನೀನೇನ್ ಅಲ್ಲಿದ್ದೆ, ನೀವೇನ್ ತೀರ್ಮಾನ ತಗೋತಿರೋ MLA ಎಲೆಕ್ಷನ್ ನಿಮ್ಮಿ ಮಾಡ್ತೀವಿ, ಪಾರ್ಲಿಮೆಂಟ್ಗೆ ಆ ಕಡೆಗ್ ಮಾಡ್ತೀವಿ ಅಂತ ನೀನ್ ಹೇಳಿದ್ದೆ. ನಾನು ಹೇಳಿದ್ದೆ ಒಂದು ಉಪಾಧ್ಯಕ್ಷ ಕೊಡ್ತೀನಿ ಹೊತ್ತಿಗೆ. ನಾನ್ ಯಾವ ಉಪಾಧ್ಯಕ್ಷನ್ ಕೊಡಿಸ್ಬೇಕು? ನನಗೂ ನಿಮ್ ಗ್ರಾಮ ಪಂಚಾಯತಿಗೂ ಸಂಬಂಧ ಇಲ್ಲ. ನನಗೂ ಅದಕ್ಕೂ ಒಂದೊಂದ್ ಊರಿಗೆ ಅಧ್ಯಕ್ಷನು ಕೊಡಲ್ಲ, ಉಪಾಧ್ಯಕ್ಷನು ಕೊಡಲ್ಲ. ಅದೆಲ್ಲ ಮಾತುಕತೆ ಆಗೋಗಿದೆ. ಅದು ನೀನ್ ಯಾವತ್ತು ನನ್ಗೇನು ಉಪಾಧ್ಯಕ್ಷ ನೀನ್ ಕೇಳಿಲ್ಲ. ಅದು ಪ್ರಶ್ನೆ ಬೇಡ. ನಾನು ನಿನಗೆ ಕೊಡೋದ್ಕ ಮತ್ತೆ ಕೇಳಿ ಜಟ್ಟಿ ಅವ್ರನ್ನೇ ಕೇಳಿ ಕೊಡೋದ್ಕ ಮತ್ತೆ ನಾವು ವಿರೋಧ ಮಾಡಿದ್ದು. ನೀವು ಯಾವಾಗ್ಲಾರ ನೀನು ವಿರುದ್ಧ ಹೋಗು, ನೀನು ಹೋಗು. ನಾನೇನ್ ಬೇಡ ಅಂದಿದ್ದೀನ? ನಿನ್ ಇಷ್ಟ ಅದು. ನಿಂದೇನ್ ನಾನು ಇದ್ ಮಾಡಿದ್ದೀನ? ನೀನ್ ನನ್ಗೆ ಇಸ್ಕೊಂಡಿದ್ದು ಇದನ್ನ ನಾನು ಇನ್ನೊಬ್ನಿಗೆ ಕೊಟ್ಟು ಕರ್ಕತೀನಿ. ಎಲೆಕ್ಷನ್ ಇದು. ನಾನೇನಾರ ನಿಮ್ಮನ್ನ ದುಡ್ಡು ಕೊಡಿ ಅಂತ ನಾನೇನಾರ ನೀನ್ ಕೇಳಿದ್ದೆ ಅಂತ ಹೇಳಿದ್ದ? ಮತ್ತೆ ಇಲ್ಲ, ನಾನು ನಿನಗೆ ನನ್ನ ಹತ್ರ ಇರು ಅಂತ ಕೊಟ್ಟದ್ದೆ. ನೀನ್ ನನ್ನ ಹತ್ರ ಇಲ್ಲ, ನನ್ ದುಡ್ಡು ಕೊಡು ಅಷ್ಟೇ. ನಾವ್ ಎಲ್ಲಿದೀವಿ ಅಲ್ಲೇ ಇದೀವಿ, ನಾವ್ ಎಲ್ಲೂ ಹೋಗ್ಲ ಕಾರಣ. ಎಲ್ಲಾರ ಹೋಗು, ನೀನ್ ಯಾತ ತಿರ್ತಿಗ್ ಹೋಗು, ತಿಪ್ಪ ಮುಂದ್ಕೆ. ನಾನ್ ಇದ್ದುತ್ತ ಇರ್ತೀನಿ ಅಂತ ಹೇಳಿದ್ ನೀನು. ನಾಳೆ ಬೆಳಿಗ್ಗೆ ನನಗೆ ಕ್ಯಾನ್ವಾಸ್ ಮಾಡ್ಬೇಕು. ಕ್ಯಾನ್ವಾಸ್ ಮಾಡಕ್ಕಾಗಲ್ಲ ಅಂತ ನಾವ್ ಹೇಳಿದ್. ನಿಮ್ಗೇನು ಒಂದ್ ಓಟ್ ಮಾಡ್ಬೇಕು, ನಾನು ಮಾಡ್ತೀನಿ ಅಂತ ಹೇಳಿದ್ದು. ಒಂದ್ ಓಟ್ಗೆ ಯಾವನು ಕೊಡಕಲ್ಲ ನಿನ್ನ ಹತ್ರ. ನಾವೇನ್ ದುಡ್ಡು ಕೇಳಕ್ಕೆ ಏನಾದ್ರು ಬಂದೆ ಅಣ್ಣ ನಿಮ್ಮ ಹತ್ರವಾ? ನೀನ್ ಕೇಳಿಲ್ಲ ಅಂತ ಹೇಳಲ್ವೇ ನಾನು? ನಾನೇ ಕೊಟ್ಟಿದ್ದೀನಿ, ಕೊಡು. ನನ್ನ ಹತ್ರ ಇಲ್ವಲ್ಲ? ನಾನೇ ಕೊಟ್ಟಿದ್ದೀನಿ, ನೀನ್ ಕೊಟ್ಟಿಲ್ಲ. ನಾನೇ ಕೊಟ್ಟಿದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ ಕಾರಣ. ದುಡ್ಡಿಲ್ಲ ಅಂದ್ರೆ ಇದಕ್ಕ ಅರಾಜಾತ್ಯ ಏನ್ ಹಾಕ್ತೀರಾ? ಆಗ್ತಿ ಏನ್ ಆತ ಅರಾಜಾತಿ ಅಂತ ತಿಳ್ಕ. ಸೊ ನಾನೇ ನಿಮ್ ದುಡ್ಡು ಕೇಳಕ್ ಬಂದ್ರೆ ನೀವು ದುಡ್ಡು ಕೇಳಕ್ ಬಂದಿದ್ದೀನಿ ಅಂತ ಹೇಳಿಲ್ಲ. ನಾನ್ ಸಾಲ ಕೊಟ್ಟಿರೋದು ಕೊಡು ದುಡ್ಡು. ಸಾಲ ಎಲ್ಲಿ ಯಾರಿಗೆ ಕೊಟ್ಟಿದ್ರಣ್ಣ? ನಿನ್ಗೆ ಕೊಟ್ಟಿದ್ದೀನಿ. ಯಾರು ಅವ್ರ ಹತ್ರ ಕೇಳು. ನಮಗೆ ಸಾಲ ಅಂತ ಏನು ಕೊಟ್ಟಿಲ್ಲ. ಯಾರ ಹತ್ರ ಕೊಡ್ಸಿದೀನಿ? ಅವ್ರ ಕಾಲ್ ಶೀಟ್ ಏನ್ ಕೊಡ್ಸಿದೀನಿ. ಕೊಡಿ. ಈ ಕಂಪ್ಲೇಂಟ್ ಕೊಡ್ತಾರ ಕೊಡಿ ಅಣ್ಣ. ನೀನ್ ಕಂಪ್ಲೇಂಟ್ ಯಾಕೆ ಕೊಡಪ್ಪ ಅನ್ಲ ನಿನ್ಗೆ? ದೊಡ್ಡ ಮನುಷ್ಯ ನೀನು ಅಂತ ನಿನಗೆ ಕಂಪ್ಲೇಂಟ್ ಕೊಡ್ಬೇಕು. ದೊಡ್ಡ ಮನುಷ್ಯ ಅಲ್ಲ ಕಾರಣ, ನಾನು ಇರೋದು ಹೇಳ್ತಾ ಇರೋದು. ಈಗ ನೀನ್ ಏನಾರ ಹೇಳು, ಗೌರವದಿಂದ ತಂದು ನೀನ್ ಹೆಂಗ್ ಇಸ್ಕೊಂಡೋದ ಹೆಂಗ್ ದುಡ್ಡು ಕೊಟ್ಟು. ಓಕೆ, ಶಿವಲಿಂಗೇಗೌಡರು ಮಾತನಾಡಿರುವಂತಹ ಆಡಿಯೋ ಇದೀಗ ವೈರಲ್ ಆಗಿದೆ. ಆಡಿಯೋ ಬಾಂಬ್ ಅರಸೀಕೆರೆಯಲ್ಲಿ ಈಗ ಬ್ಲಾಸ್ಟ್ ಆಗಿದೆ. ಯಾವುದೋ 50,000 ಕೊಟ್ಟಂತಹ ಅಥವಾ ಇಸ್ಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀನು ನನ್ನ ಜೊತೆ ಇರ್ತೀನಿ, ಎಲೆಕ್ಷನಲ್ಲಿ ಸಹಾಯ ಮಾಡ್ತೀನಿ ಅಂತ ಇಸ್ಕೊಂಡು ಹೋಗಿದ್ದೆ, ಅದನ್ನು ವಾಪಸ್ ತಂದು ಕೊಡು ಅನ್ನುವಂತಹ ಆಡಿಯೋ ವೈರಲ್ ಆಗಿದೆ. ವಾಸು ಅಂತ ಇದೀಗ ಗ್ರಾಮ ಪಂಚಾಯತಿ ಸದಸ್ಯ ಪತಿಗೆ ಶಾಸಕ ಶಿವಲಿಂಗೇಗೌಡರು ಧಮಕಿ ಹಾಕಿದ್ರ ಅನ್ನೋ ಪ್ರಶ್ನೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಏನಿದು ಮನಿ ಡೀಲ್? ವಿದ್ಯೆ, ಏನು ಅರಸೀಕೆರೆ ಶಾಸಕರಂತಹ ಶಿವಲಿಂಗೇಗೌಡರು ಈಗಾಗಲೇ JDS ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷ ಸೇರಕ್ಕೆ ಮುಂದಾಗಿದ್ರೆ, ಈ ಹಿನ್ನೆಲೆಯಲ್ಲಿ ಕೆಲವು ಗೊಂದಲಗಳು ಆ ಕ್ಷೇತ್ರದಲ್ಲಿ ನಡೀತಾ ಇದೆ. ನಿನ್ನೆ ಏನು ವಾಸು ಅಂತ ಏನಿದ್ದಾರೆ, ಈಕೆ ಪತ್ನಿ ಸೌಮ್ಯನವರು ಜಕ್ಕೇನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯೆ ಆಗಿರ್ತಾರೆ. ಏನು ಕಳೆದ ಕೆಲವೇ ದಿನಗಳ ಹಿಂದೆ ಅವರಿಗೆ ಶಿವಲಿಂಗೇಗೌಡರು ನೀನ್ ನನ್ನ ಜೊತೆಲೇ ಇರಬೇಕು, ನಾನು ಯಾವ ಪಾರ್ಟಿಗೆ ಹೋದ್ರು ನೀನ್ ನನಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ 50,000 ಹಣವನ್ನ ಕೊಟ್ಟಿರ್ತಾರೆ. ಆದ್ರೆ ನಿನ್ನೆ ಅವರ ಗ್ರಾಮಕ್ಕೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ಅವ್ರನ್ನ ಕರ್ಕೊಂಡ್ಬಂದು ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಹಣವನ್ನ ಕೇಳಿರ್ತಾರೆ. ಇದು ಶಿವಲಿಂಗೇಗೌಡರನ್ನ ಕೇಳಿಸುತ್ತೆ. ಆ ನಂತರ ಅವರು ವಾಸು ಏನಿದ್ರೆ ಅವರಿಗೆ ದೂರವಾಣಿಯನ್ನ ಮಾಡಿ, ನೀನು ನನಗೆ 50,000 ಏನ್ ಕೊಟ್ಟಿಲ್ಲ ಅದನ್ನ ನೀನು ವಾಪಸ್ ಕೊಡ್ಬೇಕು ಅಂತ ಹೇಳಿ ಅವರಿಗೆ ಒಂದು ರೀತಿ ಹೆದರಿಕೆ ತರ ಹಾಕಿರ್ತಕ್ಕಂಥದ್ದು. ನೀನು ನನಗೆ ದುಡ್ಡನ್ನ ಕೊಡ್ಲೇಬೇಕು, ಇಲ್ಲಾಂದ್ರೆ ನೀನು ಮುಂದಿನ ಚುನಾವಣೆಯಲ್ಲಿ ನನಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಅವ್ರು ಹೇಳಿದ್ರು. ಆದ್ರೆ ವಾಸು ಅವ್ರು ಹೇಳಿದ್ರು, ನಾನೇನು ನಿಮ್ಮ ಮನೆ ಹತ್ರ ಬಂದು ಕೇಳಿಲ್ಲ, ನೀವೇ ಕೊಟ್ಟಿದ್ರೆ, ಹಾಗಾಗಿ ನನ್ನ ಬಳಿ ಹಣ ಇಲ್ಲ, ಹಾಗಾಗಿ ನಾನು ಕೊಡೋದಿಲ್ಲ ಅಂತ ಅವರು ಹೇಳಿದ್ರೆ. ಆದ್ರೂ ಸಹ ಶಿವಲಿಂಗೇಗೌಡರು ನಿನ್ನ ಮಾನ ಹರಾಜಾಗ್ತೀನಿ ಅಂತ ಹೇಳಿ ಎಲ್ಲ ಒಂದು ರೀತಿ ಬೆದರಿಕೆಯನ್ನ ಹಾಕಿರೋದು ಈ ಆಡಿಯೋದಲ್ಲಿ ಇದೆ. ಇದನ್ನು ಸ್ವತಃ ಶಿವಲಿಂಗೇಗೌಡರು ಸಹ ನಾನು ದುಡ್ಡನ್ನ ಕೊಟ್ಟಿದ್ದೆ, ಹಾಗಾಗಿ ವಾಪಸ್ ಕೇಳ್ತಾ ಇದ್ದೀನಿ ಅಂತಲೂ ಸಹ ಹೇಳಿದ್ದಾರೆ ವಿದ್ಯಾ.